ಜಸ್ಟಿಸ್ ಫಾರ್ ಭಾರತಿ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಒಂದು ಅಭಿಯಾನವನ್ನು ಶುರು ಮಾಡಿತ್ತು. ಜಸ್ಟಿಸ್ ಫಾರ್ ಭಾರತಿ ಅನ್ನುವ ಅಭಿಯಾನ, ಈ ಕ್ಯಾಂಪೇನ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳಿಂದ ಬೆಂಬಲ ಸಿಗ್ತಾ ಇದೆ. ಘಟನೆಗಳು ನಡೀತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ. ಈ ರಾಜ್ಯದಲ್ಲಿ ಶರಣರ ನಾಡಿನಲ್ಲಿ, ಅದು ಬಸವ ಕಲ್ಯಾಣ, ಇಲ್ಲೇ ಲಕ್ಷದ ಮೇಲೆ 96,000 ಪ್ರಮಥ ಗಣ್ಯಗಳು, ಬಸವಾದಿ ಪ್ರಮಥರು ಇಲ್ಲೆಲ್ಲ ಬಿತ್ತಿರ್ತಕ್ಕಂಥ ಈ ನಾಡಿನಲ್ಲಿ ಇಂಥ ಕ್ರೂರ ಘಟನೆಗಳು ನಡೀತಾ ಇರುವಂಥದ್ದು ಇದು ಭಾಳ ದೊಡ್ಡ ದುರಂತ. ಕಳೆದ ಬಾರಿ ಹುಬ್ಬಳ್ಳಿಯಲ್ಲೂ ಕೂಡ ಅಂಜಲಿ ಹಿರೇಮಠ ಅಂತಕ್ಕಂಥ ಯುವತಿ ಆಗಲಿ ಮತ್ತು ನಮ್ಮ ಸಮಾಜದ ನೇಹಾ ಹಿರೇಮಠ, ಅಂಜಲಿ ಅಂಬಿಗರ್ ಅಂತಕ್ಕಂಥ ಯುವತಿ ನಮ್ಮ ಸಮಾಜದ ಯುವತಿ. ಇವತ್ತು ಈ ಬಸವ ಕಲ್ಯಾಣದ ಈ ಗುಣತೀರ್ಥವಾಡಿಯಲ್ಲಿ ನಮ್ಮ ಈ ಯುವತಿ ಭಾಗ್ಯಶ್ರೀ ಈ ಯುವತಿ ಇವತ್ತು ಕ್ರೂರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಇದು ಭಾಳ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿರ್ತಕ್ಕಂಥದ್ದು ಇದು ಭಾಳ ಕ್ರೂರವಾಗಿರ್ತಕ್ಕಂಥ ಘಟನೆ. ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಮುಖ್ಯಮಂತ್ರಿಗಳು ವಿಶೇಷವಾದಂಥ ಕಾನೂನನ್ನು ತಗೊಂಡು ಬಂದು ಇಂಥ ಕ್ರೂರವಾಗಿ ಮಾಡುವಂಥ ಒಂದು ಅಪರಾಧಿಗಳಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು. ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಇಂಥ ಘಟನೆಗಳು ಮರುಕಳಿಸದಂತೆ ನೋಡಬೇಕು. ಗೃಹ ಮಂತ್ರಿಗಳು ಕೂಡ ಇದನ್ನು ಗಮನಿಸಬೇಕು. ಅದಕ್ಕೆ ಆ ಮುಖಾಂತರ ಈ ಸಾಂತ್ವನ ಕುಟುಂಬಕ್ಕೆ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಭೇಟಿ ನೀಡಿ ಇದಕ್ಕೆ ಪರಿಹಾರವನ್ನು ನೀಡಬೇಕು, ಹೆಚ್ಚಿನ ಪರಿಹಾರವನ್ನು. ಇವರಿಗೆ ಭಾಳ ಕಡು ಬಡವರಿದ್ದಾರೆ. 2 ಮಕ್ಕಳು ಅದಾವೆ, ಸಣ್ಣ ಮಕ್ಕಳದಾವ. ಆ ಮಕ್ಕಳಿಗೆ ಒಂದು ಗೌರ್ಮೆಂಟ್ ನೌಕರಿ ಆಗಲಿ ಮತ್ತು ಒಂದು ಅವರಿಗೆ ಮನೆ, ಅವ್ರಿಗೊಂದಿಷ್ಟು ಜಮೀನು, ಒಂದಿಷ್ಟು ಹೆಚ್ಚಿನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ನಾವು ಸರ್ಕಾರಕ್ಕೆ ಆದೇಶವನ್ನು ಮಾಡ್ತೇವೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಆಯಿತು ಅಂತ ಘಟನೆ ಆದಾಗ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ ವಿಸಿಟ್ ಮಾಡೋದು. ಇದಕ್ಕೊಂದು ಶರಣರ ನಾಡಿದೆ, ಸಮಾಜದೊಂದು ಕುಟುಂಬಕ್ಕೆ ಅನ್ಯಾಯ ಆಗ್ಯದ. ಯಾರು ಕೂಡ ಚಕ್ಕಾರ ಎತ್ತಲಕ್ಕೆ ತಯಾರಿಲ್ಲಲ್ಲ, ಯಾರು ಬರ್ಲಕ್ಕೆ ತಯಾರಿಲ್ಲ, ಚಕ್ಕಾರ ಎತ್ತಲಕ್ಕೆ ತಯಾರಿಲ್ಲ. ನೋಡಿ ಕರ್ಲಕ್ಕೆ ಹೋಗ್ಬೇಕೇನು ಬೆಂಗಳೂರು ಮುಖ್ಯಮಂತ್ರಿಗಳು? ಅದೇ ನಮಗೆ ಆಶ್ಚರ್ಯ ಆಗ್ಯದ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಆ ಘಟನೆ ಆದಾಗ ಎಲ್ಲರೂ ಓಡಿ ಬಂದರು. ಆವಾಗ ಇವತ್ತು ಬರ್ತಾ ಇಲ್ಲ. ಈಗ ರಾಜಕೀಯ ಇರಲಿ, ಎಲೆಕ್ಷನ್ ಇರಲಿ, ಓಡಿ ಬರ್ತಾರೆ. ಈಗ ಎಲೆಕ್ಷನ್ ಮುಗಿದ್ರೂ ಕೂಡ ಇವತ್ತು ಘಟನೆಗಳಾದಾಗ ಜನನಾಯಕರು ಬರಬೇಕು. ಇಂಥ ಘಟನೆಗಳಾದಾಗ ಅವ್ರು ಬರಬೇಕು. ಬರದೇ ಇರತಕ್ಕಂಥದ್ದು ಈ ಸಣ್ಣ ಸಮಾಜ, ಕೋಲಿ ಸಮಾಜ ಇವತ್ತು ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಸಮಾಜ. ಅದಕ್ಕೆ ಈ ಒಂದು ಟೋಕರಿ ಕೋಳಿ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಬರಬೇಕಾಗಿತ್ತು. ಬರದೇ ಇರತಕ್ಕಂಥದ್ದು ಇದು ವಿಷಾದನೀಯ. ಇದು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಚಾರ ಆಗಿ ಇದು ಹೋರಾಟ ಆಗದೇ ಇರತಕ್ಕಂಥದ್ದು ನಮ್ಮ ಸಮಾಜ. ಜಸ್ಟಿಸ್ ಫಾರ್ ಭಾರತೀಯ ಅಭಿಯಾನವನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅವರ ಕುಟುಂಬದ ಜೊತೆಯಲ್ಲಿ ನಿಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದು, ಈಗ ಸ್ವಾಮೀಜಿಗಳ ಬೆಂಬಲ ಕೂಡ ಸಿಗ್ತಾ ಇದೆ. ಈ ಒಂದು ಅಭಿಯಾನಕ್ಕೆ ಸ್ವಾಮೀಜಿಗಳು ಆಗಮಿಸಿ ಅವರು ಮಾತಾಡಿದ್ದಾರೆ. ಅವರ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಜಸ್ಟಿಸ್ ಫಾರ್ ಭಾರತಿ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಒಂದು ಅಭಿಯಾನವನ್ನು ಶುರು ಮಾಡಿತ್ತು. ಜಸ್ಟಿಸ್ ಫಾರ್ ಭಾರತಿ ಅನ್ನುವ ಅಭಿಯಾನ, ಈ ಕ್ಯಾಂಪೇನ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳಿಂದ ಬೆಂಬಲ ಸಿಗ್ತಾ ಇದೆ. ಘಟನೆಗಳು ನಡೀತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ. ಈ ರಾಜ್ಯದಲ್ಲಿ ಶರಣರ ನಾಡಿನಲ್ಲಿ, ಅದು ಬಸವ ಕಲ್ಯಾಣ, ಇಲ್ಲೇ ಲಕ್ಷದ ಮೇಲೆ 96,000 ಪ್ರಮಥ ಗಣ್ಯಗಳು, ಬಸವಾದಿ ಪ್ರಮಥರು ಇಲ್ಲೆಲ್ಲ ಬಿತ್ತಿರ್ತಕ್ಕಂಥ ಈ ನಾಡಿನಲ್ಲಿ ಇಂಥ ಕ್ರೂರ ಘಟನೆಗಳು ನಡೀತಾ ಇರುವಂಥದ್ದು ಇದು ಭಾಳ ದೊಡ್ಡ ದುರಂತ. ಕಳೆದ ಬಾರಿ ಹುಬ್ಬಳ್ಳಿಯಲ್ಲೂ ಕೂಡ ಅಂಜಲಿ ಹಿರೇಮಠ ಅಂತಕ್ಕಂಥ ಯುವತಿ ಆಗಲಿ ಮತ್ತು ನಮ್ಮ ಸಮಾಜದ ನೇಹಾ ಹಿರೇಮಠ, ಅಂಜಲಿ ಅಂಬಿಗರ್ ಅಂತಕ್ಕಂಥ ಯುವತಿ ನಮ್ಮ ಸಮಾಜದ ಯುವತಿ. ಇವತ್ತು ಈ ಬಸವ ಕಲ್ಯಾಣದ ಈ ಗುಣತೀರ್ಥವಾಡಿಯಲ್ಲಿ ನಮ್ಮ ಈ ಯುವತಿ ಭಾಗ್ಯಶ್ರೀ ಈ ಯುವತಿ ಇವತ್ತು ಕ್ರೂರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಇದು ಭಾಳ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿರ್ತಕ್ಕಂಥದ್ದು ಇದು ಭಾಳ ಕ್ರೂರವಾಗಿರ್ತಕ್ಕಂಥ ಘಟನೆ. ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಮುಖ್ಯಮಂತ್ರಿಗಳು ವಿಶೇಷವಾದಂಥ ಕಾನೂನನ್ನು ತಗೊಂಡು ಬಂದು ಇಂಥ
ಕ್ರೂರವಾಗಿ ಮಾಡುವಂಥ ಒಂದು ಅಪರಾಧಿಗಳಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು, ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಇಂಥ ಘಟನೆಗಳು ಮರುಕಳಿಸದಂತೆ ನೋಡಬೇಕು. ಗೃಹ ಮಂತ್ರಿಗಳು ಕೂಡ ಇದನ್ನು ಗಮನಿಸಬೇಕು. ಅದಕ್ಕೆ ಆ ಮುಖಾಂತರ ಈ ಸಾಂತ್ವನ ಕುಟುಂಬಕ್ಕೆ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಭೇಟಿ ನೀಡಿ ಇದಕ್ಕೆ ಪರಿಹಾರವನ್ನು ನೀಡಬೇಕು, ಹೆಚ್ಚಿನ ಪರಿಹಾರವನ್ನು. ಇವರಿಗೆ ಭಾಳ ಕಡು ಬಡವರಿದ್ದಾರೆ. 2 ಮಕ್ಕಳು ಅದಾವೆ, ಸಣ್ಣ ಸಣ್ಣ ಮಕ್ಕಳು ಅದಾವೆ. ಆ ಮಕ್ಕಳಿಗೆ ಒಂದು ಗೌರ್ಮೆಂಟ್ ನೌಕರಿ ಆಗಲಿ ಮತ್ತು ಒಂದು ಅವರಿಗೆ ಮನೆ, ಅವ್ರಿಗೊಂದಿಷ್ಟು ಜಮೀನು, ಒಂದಿಷ್ಟು ಹೆಚ್ಚಿನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ನಾವು ಸರ್ಕಾರಕ್ಕೆ ಆದೇಶವನ್ನು ಮಾಡ್ತೇವೆ. ಹುಬ್ಬಳ್ಳಿಯಲ್ಲಿ ನ್ಯಾಯ ಹಿರೇಮಠ ಆಯಿತು ಅಂತ ಘಟನೆ ಆದಾಗ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ ವಿಸಿಟ್ ಮಾಡೋದು. ಇದಕ್ಕೊಂದು ಶರಣರ ನಾಡಿದೆ, ಸಮಾಜದೊಂದು ಕುಟುಂಬಕ್ಕೆ ಅನ್ಯಾಯ ಆಗ್ಯದ. ಯಾರು ಕೂಡ ಚಕ್ಕಾರ ಎತ್ತಲಕ್ಕೆ ತಯಾರಿಲ್ಲಲ್ಲ, ಯಾರು ಬರ್ಲಕ್ಕೆ ತಯಾರಿಲ್ಲ, ಚಕ್ಕಾರ ಎತ್ತಲಕ್ಕೆ ತಯಾರಿಲ್ಲ. ಏನಾದ್ರು ಕರ್ಲಕ್ಕೆ ಹೋಗ್ಬೇಕೇನು ಬೆಂಗಳೂರು ಮುಖ್ಯಮಂತ್ರಿಗಳು? ಅದೇ ನಮಗೆ ಆಶ್ಚರ್ಯ ಆಗ್ಯದ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಆ ಘಟನೆ ಆದಾಗ ಎಲ್ಲರೂ ಓಡಿ ಬಂದರು. ಆವಾಗ ಇವತ್ತು ಬರ್ತಾ ಇಲ್ಲ. ಈಗ ರಾಜಕೀಯ ಇರಲಿ, ಎಲೆಕ್ಷನ್ ಇರಲಿ, ಓಡಿ ಬರ್ತಾರೆ. ಈ ಎಲೆಕ್ಷನ್ ಮುಗಿದ್ರೂ ಕೂಡ ಇವತ್ತು ಘಟನೆಗಳಾದಾಗ ಜನನಾಯಕರು ಬರಬೇಕು. ಇಂಥ ಘಟನೆಗಳಾದಾಗ ಅವ್ರು ಬರಬೇಕು. ಬರದೇ ಇರತಕ್ಕಂಥದ್ದು ಈ ಸಣ್ಣ ಸಮಾಜ, ಕೋಲಿ ಸಮಾಜ ಇವತ್ತು ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಸಮಾಜ. ಅದಕ್ಕೆ ಈ ಒಂದು ಟೋಕರಿ ಕೋಳಿ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಬರಬೇಕಾಗಿತ್ತು. ಬರದೇ ಇರತಕ್ಕಂಥದ್ದು ಇದು ವಿಷಾದನೀಯ. ಇದು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಚಾರ ಆಗಿ ಇದು ಹೋರಾಟ ಆಗದೇ ಇರತಕ್ಕಂಥದ್ದು ನಮ್ಮ ಸಮಾಜ. ಜಸ್ಟಿಸ್ ಫಾರ್ ಭಾರತಿ ಅಭಿಯಾನವನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅವರ ಕುಟುಂಬದ ಜೊತೆಯಲ್ಲಿ ನಿಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದು, ಈಗ ಸ್ವಾಮೀಜಿಗಳ ಬೆಂಬಲ ಕೂಡ ಸಿಗ್ತಾ ಇದೆ. ಈ ಒಂದು ಅಭಿಯಾನಕ್ಕೆ ಸ್ವಾಮೀಜಿಗಳು ಆಗಮಿಸಿ ಅವರು ಮಾತಾಡಿದ್ದಾರೆ. ಅವರ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಜಸ್ಟಿಸ್ ಫಾರ್ ಭಾರತಿ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಒಂದು ಅಭಿಯಾನವನ್ನು ಶುರು ಮಾಡಿತ್ತು. ಜಸ್ಟಿಸ್ ಫಾರ್ ಭಾರತಿ ಅನ್ನುವ ಅಭಿಯಾನ, ಈ ಕ್ಯಾಂಪೇನ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳಿಂದ ಬೆಂಬಲ ಸಿಗ್ತಾ ಇದೆ. ಘಟನೆಗಳು ನಡೀತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ. ಈ ರಾಜ್ಯದಲ್ಲಿ ಶರಣರ ನಾಡಿನಲ್ಲಿ, ಅದು ಬಸವ ಕಲ್ಯಾಣ, ಇಲ್ಲೇ ಲಕ್ಷದ ಮೇಲೆ 96,000 ಪ್ರಮಥ ಗಣ್ಯಗಳು, ಬಸವಾದಿ ಪ್ರಮಥರು ಇಲ್ಲೆಲ್ಲ ಬಿತ್ತಿರ್ತಕ್ಕಂಥ ಈ ನಾಡಿನಲ್ಲಿ ಇಂಥ ಕ್ರೂರ ಘಟನೆಗಳು ನಡೀತಾ ಇರುವಂಥದ್ದು ಇದು ಭಾಳ ದೊಡ್ಡ ದುರಂತ. ಕಳೆದ ಬಾರಿ ಹುಬ್ಬಳ್ಳಿಯಲ್ಲೂ ಕೂಡ ಅಂಜಲಿ ಹಿರೇಮಠ ಅಂತಕ್ಕಂಥ ಯುವತಿ ಆಗಲಿ ಮತ್ತು ನಮ್ಮ ಸಮಾಜದ ನೇಹಾ ಹಿರೇಮಠ, ಅಂಜಲಿ ಅಂಬಿಗೇರ್ ಅಂತಕ್ಕಂಥ ಯುವತಿ ನಮ್ಮ ಸಮಾಜದ ಯುವತಿ. ಇವತ್ತು ಈ ಬಸವ ಕಲ್ಯಾಣದ ಈ ಗುಣತೀರ್ಥವಾಡಿಯಲ್ಲಿ ನಮ್ಮ ಈ ಯುವತಿ ಭಾಗ್ಯಶ್ರೀ ಈ ಯುವತಿ ಇವತ್ತು ಕ್ರೂರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಇದು ಭಾಳ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿರ್ತಕ್ಕಂಥದ್ದು ಇದು ಭಾಳ ಕ್ರೂರವಾಗಿರ್ತಕ್ಕಂಥ ಘಟನೆ. ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಮುಖ್ಯಮಂತ್ರಿಗಳು ವಿಶೇಷವಾದಂಥ ಕಾನೂನನ್ನು ತಗೊಂಡು ಬಂದು ಇಂಥ ಕ್ರೂರವಾಗಿ ಮಾಡುವಂಥ ಒಂದು ಅಪರಾಧಿಗಳಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು, ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಇಂಥ ಘಟನೆಗಳು ಮರುಕಳಿಸದಂತೆ ನೋಡಬೇಕು. ಗೃಹ ಮಂತ್ರಿಗಳು ಕೂಡ ಇದನ್ನು ಗಮನಿಸಬೇಕು. ಅದಕ್ಕೆ ಆ ಮುಖಾಂತರ ಈ ಸಾಂತ್ವನ ಕುಟುಂಬಕ್ಕೆ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಭೇಟಿ ನೀಡಿ ಇದಕ್ಕೆ ಪರಿಹಾರವನ್ನು ನೀಡಬೇಕು, ಹೆಚ್ಚಿನ ಪರಿಹಾರವನ್ನು. ಇವರಿಗೆ ಭಾಳ ಕಡು ಬಡವರಿದ್ದಾರೆ. 2 ಮಕ್ಕಳು ಅದಾವೆ, ಸಣ್ಣ ಸಣ್ಣ ಮಕ್ಕಳು ಅದಾವೆ. ಆ ಮಕ್ಕಳಿಗೆ ಒಂದು ಗೌರ್ಮೆಂಟ್ ನೌಕರಿ ಆಗಲಿ ಮತ್ತು ಒಂದು ಅವರಿಗೆ ಮನೆ, ಅವ್ರಿಗೊಂದಿಷ್ಟು ಜಮೀನು, ಒಂದಿಷ್ಟು ಹೆಚ್ಚಿನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ನಾವು ಸರ್ಕಾರಕ್ಕೆ ಆದೇಶವನ್ನು ಮಾಡ್ತೇವೆ. ಹುಬ್ಬಳ್ಳಿಯಲ್ಲಿ ನ್ಯಾಯ ಹಿರೇಮಠ ಆಯಿತು ಅಂತ ಘಟನೆ ಆದಾಗ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ ವಿಸಿಟ್ ಮಾಡೋದು. ಇದಕ್ಕೊಂದು ಶರಣರ ನಾಡಿದೆ, ಸಮಾಜದೊಂದು ಕುಟುಂಬಕ್ಕೆ ಅನ್ಯಾಯ ಆಗ್ಯದ. ಯಾರು ಕೂಡ ಚಕ್ಕಾರ ಎತ್ತಲಕ್ಕೆ ತಯಾರಿಲ್ಲಲ್ಲ, ಯಾರು ಬರ್ಲಕ್ಕೆ ತಯಾರಿಲ್ಲ, ಚಕ್ಕಾರ ಎತ್ತಲಕ್ಕೆ ತಯಾರಿಲ್ಲ. ಏನಾದ್ರು ಕರ್ಲಕ್ಕೆ ಹೋಗ್ಬೇಕೇನು ಬೆಂಗಳೂರು ಮುಖ್ಯಮಂತ್ರಿಗಳು? ಅದೇ ನಮಗೆ ಆಶ್ಚರ್ಯ ಆಗ್ಯದ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಆ ಘಟನೆ ಆದಾಗ ಎಲ್ಲರೂ ಓಡಿ ಬಂದರು. ಆವಾಗ ಇವತ್ತು ಬರ್ತಾ ಇಲ್ಲ. ಈಗ ರಾಜಕೀಯ ಇರಲಿ, ಎಲೆಕ್ಷನ್ ಇರಲಿ, ಓಡಿ ಬರ್ತಾರೆ. ಈ ಎಲೆಕ್ಷನ್ ಮುಗಿದ್ರೂ ಕೂಡ ಇವತ್ತು ಘಟನೆಗಳಾದಾಗ ಜನನಾಯಕರು ಬರಬೇಕು. ಇಂಥ ಘಟನೆಗಳಾದಾಗ ಅವ್ರು ಬರಬೇಕು. ಬರದೇ ಇರತಕ್ಕಂಥದ್ದು ಈ ಸಣ್ಣ ಸಮಾಜ, ಕೋಲಿ ಸಮಾಜ ಇವತ್ತು ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಸಮಾಜ. ಅದಕ್ಕೆ ಈ ಒಂದು ಟೋಕರಿ ಕೋಳಿ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಬರಬೇಕಾಗಿತ್ತು.
ಬರದೇ ಇರತಕ್ಕಂಥದ್ದು ಇದು ವಿಷಾದನೀಯ. ಇದು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಚಾರ ಆಗಿ ಇದು ಹೋರಾಟ ಆಗದೇ ಇರತಕ್ಕಂಥದ್ದು ನಮ್ಮ ಸಮಾಜ. ಜಸ್ಟಿಸ್ ಫಾರ್ ಭಾರತೀಯ ಅಭಿಯಾನವನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅವರ ಕುಟುಂಬದ ಜೊತೆಯಲ್ಲಿ ನಿಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದು, ಈಗ ಸ್ವಾಮೀಜಿಗಳ ಬೆಂಬಲ ಕೂಡ ಸಿಗ್ತಾ ಇದೆ. ಈ ಒಂದು ಅಭಿಯಾನಕ್ಕೆ ಸ್ವಾಮೀಜಿಗಳು ಆಗಮಿಸಿ ಅವರು ಮಾತಾಡಿದ್ದಾರೆ. ಅವರ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ.